ನಮಗೆ ಮಿನಿಸ್ಟರ್ಶಿಪ್ ಸಿಗಲಾರ್ದಕ್ಕಾಗಿ. ಆದರೆ ಇವತ್ತು ಅವರು ಮೌನ ವಹಿಸಿ ಏನೋ ಸಿಗ್ಬೋದು ನಮ್ಗೆ ಮಿನಿಸ್ಟರ್ಶಿಪ್ ಅನ್ನುವಂಥ ಒಂದು ಮಾತುಗಳು ಅವರಲ್ಲೇ ವಿಶ್ವಾಸ ಮೂಡಿಸೋ ಕೆಲಸವನ್ನು ಸುರ್ಜೇವಾಲ ಅವರಾಗಿರ್ಬೋದು, ಡಿ ಕೆ ಶಿವರವರು ಮಾಡಿರ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಏನಪ್ಪ ಅಂತಂದರೆ ಕಾಂಗ್ರೆಸ್ಸಿನ ದೃಷ್ಟಿ ಇಟ್ಕೊಂಡು ಒಳ್ಳೆಯವಲ್ಲ. ಬಟ್ ಇದನ್ನೆಲ್ಲ ನೋಡ್ಕೊಂಡಿರುವಂಥ ಸತೀಶ್ ಅವರು ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ಒಂದು ಮಾತನ್ನಲ್ಲ, ಏನಪ್ಪ ಅಂದ್ರೆ ಅವರು ಮೊದಲು ತಮ್ಮ ಆದ್ಯತೆ ಕೊಡೋದು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋ ಸಲುವಾಗಿ, ತಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲೇ ಅವರು ಇವತ್ತು ಕೆಲವೊಂದನ್ನು ಕಾಂಪ್ರಮೈಸು ಆಗ್ತಾಯಿದ್ದಾರೆ. ಮೊದಲನೇದಾಗಿ ಅಧ್ಯಕ್ಷರ ಸಲುವಾಗಿ ಹೆಚ್ಚು ಇವತ್ತು ಆಟ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಎರಡನೇದಾಗಿ ನಾವು ಬೆಳಗಾವಿ ಜಿಲ್ಲೆಗೆ ನಾವು ಸೀಮಿತ ಆಗಿರ್ತೀನಪ್ಪ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಮೂರನೇದಾಗಿ ಡಿ ಕೆ ಶಿ ಅವರು ಈ ಲಕ್ಷ್ಮಣ ಸವದಿ ಅವರನ್ನ ತಂದು ನಿಲ್ಲಿಸಿದ್ದಕ್ಕಾಗಿ ಇನ್ನು ಮತ್ತೂ ಏಕಾಂಗಿ ಆಗ್ಬೋದು. ಯಾಕಪ್ಪ ಅನ್ನೋಕ್ಕೆ ನಾವು ವಿರೋಧ ಮಾಡ್ಕೋಬೇಕು ಅನ್ನೋಂಥ ಮನೋಸ್ಥಿತಿಯಿಂದನೋ ಮತ್ತು ಮೇಲಾಗಿ ಮೊದಲಿನ ಸಿದ್ದರಾಮಯ್ಯನವರು ಈಗಿಲ್ಲ ಅಂತ ಅವ್ರಿಗೆ ಹೇಳಿಸಿರ್ಬೋದು. ಹೀಗೆ ಎಲ್ಲರೂ ದೂರ ಸೇರ್ತಾ ಇದ್ದಾರೆ. ಅಥವಾ ಸಿದ್ದರಾಮಯ್ಯನಿಗೂ ಮೊದಲಿನ ವಿಶ್ವಾಸ ಸತೀಶ್ ಅವ್ರ ಮೇಲೆ ಇಲ್ಲ ಅನ್ನೋದು ಇವು ಡೆವಲಪ್ಮೆಂಟ್ಗಳು ನೋಡಿದಾಗ ಗೊತ್ತನಿಸ್ತದೆ. ಇದರಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಇವತ್ತಿನ ಭಿನ್ನಮತದ ವಿಚಾರಗಳು ಮುಂಬರುವ ದಿನಗಳಲ್ಲಿ ದೂರ ಆಗಲಾರದ ಭಿನ್ನಮತೀಯರಾಗಿ ಆದಷ್ಟು ಇನ್ನೂ ದೂರ ಆಗುವಂಥ ಕೆಲಸ ಆಗಬಾರ್ದು ಅನ್ನೋದು ಸಾಮಾನ್ಯರ ಅಭಿಪ್ರಾಯ, ಅದರಲ್ಲೂ ಕಾಂಗ್ರೆಸ್ಸಿಗರ ಅಭಿಪ್ರಾಯ, ಹೈಕಮಾಂಡದ ಅಭಿಪ್ರಾಯ. ಆದರೆ ಇದನ್ನು ಸಮಯ ಸಂದರ್ಭ ಯಾವ ರೀತಿಯಾಗಿ ಆಗ್ತದೆ ಗೊತ್ತಿಲ್ಲ ಅಂತ ಹೇಳ್ತಾ ಒಟ್ಟಾರೆಗೆ ಕಾಂಗ್ರೆಸ್ನಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ನಂತರದಲ್ಲಿ ಮಿನಿಸ್ಟರ್ಶಿಪ್ 2 ಸಲ ವಿಸ್ತರಣೆ ಮಾಡಿದ್ದು ಇದು ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಒಳಗಡೆ ಹೆಚ್ಚು ಮಾಡಿದ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ಹೇಸಿದ ಸತ್ಯ ಕೈಗಳ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.